ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಟೊಮೊಟೊ ಹಸಿಮೆಣಸಿನಕಾಯಿ ಬೇಯಿಸಿ ಚಟ್ನಿ ಮಾಡ್ತಾಯಿದ್ದೀನಿ. ಇದು ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಆ ಥರ ಒಂದು ಚಟ್ನಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಬದನೆಕಾಯಿ ಪೀಸ್ ಮಾಡ್ಕೊಂಬಿಡೋಣ. ತುಂಬ ಸಣ್ಣಕ್ಕೇನಲ್ಲ, ಸ್ವಲ್ಪ ದೊಡ್ಡಕ್ಕೇನೆ ಪೀಸ್ ಮಾಡ್ಕೊಂಡು. ಚೆನ್ನಾಗಿದೆ ಬದನೆಕಾಯಿ. ಸ್ವಲ್ಪ ಈ ಥರ 4 ಹೋಳು ಮಾಡಿಬಿಟ್ಟು ನೀರೊಳಗೆ ಹಾಕ್ಕೊಂಬಿಡೋಣ. ಇದೇ ಥರ ಎಲ್ಲ ಪೀಸ್ ಮಾಡ್ಕೊಳ್ಳೋಣ. ಬದನೆಕಾಯಿ ಪೀಸ್ ಮಾಡಿದ್ದೀನಿ. ಅದಕ್ಕೆ 2 ಟೊಮೊಟೊನು ದಪ್ಪನಾಗೆ ಪೀಸ್ ಮಾಡಿದ್ದೀನಿ. 5 ರಿಂದ 6 ಹಸಿರು ಮೆಣಸಿನ್ಕಾಯಿ ಇದೆ. ಇದನ್ನು ಒಲೆ ಹಚ್ಬಿಟ್ಟು ದೊಡ್ಡೂರಿನಲ್ಲೇ ಬೇಯಕ್ಕೆ ಇಟ್ಬಿಡೋಣ. ಮುಚ್ಚಳ ಮುಚ್ಚಿ ಬೇಯಕ್ಕಿಡೋಣ. 2 ರಿಂದ 3 ನಿಮಿಷ ಆಗಿದೆ. ನೋಡೋಣ. ಬೆಂದಿದೆ ಚೆನ್ನಾಗಿ. ಬೆಂದಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ನೀರು ಸ್ವಲ್ಪನೇ ಇಟ್ಟಿದ್ದೆ. ನೀರು ಬಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಇವನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನೀರು ಸ್ವಲ್ಪನೇ ಇಟ್ಟಿದ್ದೆ. ನೀರು ಬಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಇವನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ 6 ರಿಂದ 8 ಹಸಿರು ಮೆಣಸಿನಕಾಯಿ ತಕ್ಕಂಗೆ ಬೆಂದಿದೆ. ಇದನ್ನು ಒಂದು ಜಾರಿಗೆ ಹಾಕ್ಕೊಂಬಿಡೋಣ. ಜಾರಿಗೆ ಹಾಕ್ಕೊಂಬಿಟ್ಟು ಟೊಮೊಟೊನೂ ಇದಕ್ಕೇ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿದ್ದೀನಿ. ಅದ್ರ ಜೊತೆಗೆ ಬೇಗ ಸಣ್ಣಕ್ಕಾಗಲಿ ಅಂತ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಜೀರಿಗೆ ಹಾಕೋಣ. ಇದಕ್ಕೆ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು. ಇದರಲ್ಲಿ ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ 2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ನೀರು ಹಾಕ್ದಂಗೆ ರುಬ್ಕೊಂಬಿಡೋಣ. ತರಿಯಾಗಿ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಕು. ಎಣ್ಣೆ ಕಾಯಲಿ. ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೋಣ. ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಲಿ. ಸಾಸಿವೆ ಚೆನ್ನಾಗಿ ಸಿಡಿ. ಇಲ್ಲಿ ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಜಾಸ್ತಿನೇ ಈರುಳ್ಳಿ ದಪ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ದೊಡ್ಡದು 2 ಗಡ್ಡೆ ಇದೆ. ಈರುಳ್ಳಿನೂ ತುಂಬ ಟೇಸ್ಟ್ ಕೊಡುತ್ತೆ ಆ ಚಟ್ನಿನಲ್ಲಿ. ಇವಾಗ ಸಾಸಿವೆ ಸಿಡಿದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗಿದೆ. ಸಾಕು. ಈ ಲೆವೆಲಿಗೆ ಫ್ರೈ ಆದರೆ ರೊಟ್ಟಿ ಅಥವಾ ಚಪಾತಿನಲ್ಲಿ ತಿನ್ಬೇಕಾದ್ರೆ ಇದು ಚಟ್ನಿ ಜೊತೆ ಸಿಕ್ಕಾಗ ತುಂಬ ಚೆನ್ನಾಗಾಗುತ್ತೆ. ಈ ಟೈಮಲ್ಲಿ ನಾವು ಏನು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ರುಬ್ಬಿದ್ದು ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದೇನು ತುಂಬ ಉಪ್ಪು ಹಿಡಿಯಲ್ಲ. ನೋಡ್ಕೊಂಡು ಹಾಕಕ್ಕೆ ಬರುತ್ತೆ. ಮಿಕ್ಸ್ ಮಾಡಿದ್ದೀನಿ. ಇದು ತುಂಬ ಹೊತ್ತು ಕುದಿಸೋಂಗಿಲ್ಲ. ಇವಾಗ ಈ ಬದನೆಕಾಯಿನ ಇದೇ ಬಟ್ಲಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ಪೂನಲ್ಲೇ ಮ್ಯಾಶ್ ಮಾಡೋಣ. ಸ್ಪೂನಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ. ಜಾರಿಗೆ ಹಾಕ್ಯಂದು ಒಂದು ರೌಂಡ್ ಅನ್ಬೋದು. ಮ್ಯಾಶ್ ಮಾಡಿದ್ದೀನಿ. ಈ ಥರ ರೊಟ್ಟಿಗೆ ಸಿಕ್ಕರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ರೊಟ್ಟಿನೇ ಜಾಸ್ತಿ, ಜೋಳದ ರೊಟ್ಟಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕರೆಂಟ್ ಹೋಗಿದೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಬದನೆಕಾಯಿ ಬೇಯಿಸಿದಾಗ ಬಂದಿರೋ ನೀರನ್ನು ಸ್ವಲ್ಪ ಹಾಕಿದ್ದೀನಿ. ಇದು ತುಂಬ ತೆಳ್ಳಗಿದ್ದರೆ ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ 2 ಹಾಕಿದ್ದೀನಿ. 2 ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಹುಣಸೆ ರಸನೂ ಹಾಕ್ಕೋಬೋದು. ಕರೆಕ್ಟ್ ಆಗುತ್ತೆ ಇಷ್ಟು ಚಟ್ನಿಗೆ. ಮಿಕ್ಸ್ ಮಾಡೋಣ. ಸ್ವಲ್ಪ ಕುದಿಬೇಕಿದು. ಇವಾಗ ಕುದೀತಾ ಇದೆ. ಇನ್ನೂ ಕರೆಂಟ್ ಬರಲಿಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಹಾಕೋಣ. ಖಾರ ಎಲ್ಲ ಕರೆಕ್ಟಾಗಿದೆ. ಹುಳಿನೂ ಕರೆಕ್ಟಾಗಿದೆ. ಹುಳಿ ಬೇಕಂದರೆ ಕಡಿಮೆ ಇದ್ದರೆ ಸ್ವಲ್ಪ ಹುಣಸೆ ರಸ ಹಾಕ್ಬೋದು, ಅಥವಾ ಇನ್ನೊಂದು ಟೊಮೊಟೊನೂ ಹಾಕಬೇಕಾಗುತ್ತೆ. ಸ್ವಲ್ಪ ಇಲ್ಲಿ ನಾನು ಕುದ್ದಿದೆ. ತುಂಬ ಹೊತ್ತೇನು ಕುದಿಸೋದು ಬೇಡ. ಸ್ವಲ್ಪ 1 ಸ್ಪೂನು 1.5 ಸ್ಪೂನಷ್ಟು ಕುರ್ಸಾಣಿ ಪುಡಿ ಆಗಿದೆ. ಇದಕ್ಕೆ ಇದೇ ಮೇಯ್ನಾಗಿ ಹಾಕೋಂಥ ಒಂದು ಇದು ಇಂಗ್ರೀಡಿಯೆಂಟ್ಸು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಕುರ್ಸಾಣಿ ಪುಡಿ ಹಾಕಿದರೆ. ಬೇರೆ ಇನ್ನೇನು ಹಾಕಲ್ಲ ಬೇಸಿದ ಚಟ್ನಿಗೆ. ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ.
ಈ ಕುಸಾಣಿ ಪುಡಿ ಹಾಕಿದ ಮೇಲೆ ತುಂಬ ಹೊತ್ತೇನು ಕುದಿಯೋದು ಬೇಕಾಗಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದಿ ಕುದ್ರೆ ಸಾಕು, ಇಳಿಸೋಣ. ಕುದೀತಾ ಇದೆ, ಸ್ವಲ್ಪ ಹುಣಸೆ ರಸ ಹಾಕಿ, ಸ್ವಲ್ಪ ಸಾಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುಣಸೆ ರಸ ಹಾಕಿದರೆ. ಸ್ವಲ್ಪ ಹಾಕಿದ್ದೀನಿ, ಮಿಕ್ಸ್ ಮಾಡೋಣ. ಇವಾಗ ರೆಡಿಯಾಗಿ ಸಾಕು. ಇಷ್ಟು ಕುದ್ರೆ ತುಂಬ ಕುದಿಯೋದೇನು ಬೇಡ, ನಾವು ಬೇಯಿಸಿರ್ತೀವಲ್ಲ ಹಾಗಾಗಿ ಕುದಿಯೋದೇನು ಬೇಕಾಗಲ್ಲ. ಸಾಕಿದು ಹುಳಿ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟಾಗಿದೆ. ಬೇಕಂದರೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಬೋದು, ಇಷ್ಟಪಡೋರು ಬೆಲ್ಲ ಹಾಕ್ಕೋಬೋದು. ನಾನೇನಿಲ್ಲಿ ಬೆಲ್ಲ ಹಾಕ್ತಾಯಿಲ್ಲ, ಇದು ಕರೆಕ್ಟ್ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇಳಿಸ್ಬಿಟ್ಟು 1-2 ನಿಮಿಷ ಆಗಿದೆ. ಇನ್ನೊಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಬೇಕಂದರೆ ಏನೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು, ತುಂಬ ಟೇಸ್ಟ್ ಆಗುತ್ತೆ ರೊಟ್ಟಿಗೆ. ಇವಾಗ ರೊಟ್ಟಿ ಜೊತೆಗೇ ಸರ್ವ್ ಮಾಡ್ಕೊಂಬಿಡೋಣ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಚಟ್ನಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಜೋಳದ ರೊಟ್ಟಿ, ಅದರ ಜೊತೆಗೆ ಮೊಸರು, ಸ್ವಲ್ಪ ಈರುಳ್ಳಿ ಇದ್ದರೆ ತುಂಬ ಬೊಂಬಟ್ಟು ಊಟ. ಇದು ಅನ್ನಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ. ಕಲ್ಸ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದ್ವಿ, ಅನ್ನನಾಗಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ. ರಾಗಿ ರೊಟ್ಟಿಗಂತೂ ತುಂಬ ಅದ್ಭುತ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬೆಲ್ಲ ಬೇಕಂದರೆ ಉಪಯೋಗಿಸ್ಬೋದು. ಸ್ವಲ್ಪ ಖಾರ, ಹುಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇದ್ದಷ್ಟು ಬೆಳ್ಳುಳ್ಳಿ ಚೆನ್ನಾಗಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.